ಟೆಕ್ ಗುರು ಇನ್ ಕನ್ನಡ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲ ಪ್ರೀತಿಯ ಸ್ವಾಗತ. ಪ್ರೊಸೆಸರ್ ಅಂದರೆ ಏನು, ಸ್ಮಾರ್ಟ್ಫೋನ್ಗಳಲ್ಲಿ ಪ್ರೊಸೆಸರ್ನ ಯಾಕೆ ಬಳಸ್ತಾರೆ, ಮೊದಲನೇದಾಗಿ ಪ್ರೊಸೆಸರ್ ಅಂದ್ರೆ ಏನು ಅಂತ. ಪ್ರೊಸೆಸರ್ ಅಂತಂದರೆ ಇದು ಚಿಪ್ ಲೈಕ್ ಸ್ಟ್ರಕ್ಚರ್, ಅಂದರೆ ಇದು ಸ್ಮಾರ್ಟ್ಫೋನ್ನ ಒಂದು ಹಾರ್ಡ್ವೇರ್ ಪಾರ್ಟ್. ಈ ಹಾರ್ಡ್ವೇರ್ ಪಾರ್ಟ್ ಏನು ಹೊಂದಿರುತ್ತೆ ಅಂತಂದರೆ GPU ಅಂದರೆ ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ ಮತ್ತು CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಮತ್ತು ಸ್ಮಾರ್ಟ್ಫೋನ್ನ AI ಇಂಟಿಗ್ರಿಟಿ ಆದಂತಹ ಫೀಚರ್ಸ್ ಏನಿದೆಯಲ್ಲ ಅದಕ್ಕೆ ಕನೆಕ್ಟ್ ಮಾಡುತ್ತೆ. ಮತ್ತು ಬ್ಯಾಟ್ರಿ ಕನ್ಸಂಪ್ಷನ್ ಆಯಿತು, ಕ್ಯಾಮ್ರಾ ಆಯಿತು, ಈ ಮೊಬೈಲ್ನ ಆ ಎಲ್ಲ ಕಾಂಪೋನೆಂಟ್ಸ್ ಏನಿದೆ ಮತ್ತು ಎಲ್ಲ ಪ್ರೊಸೆಸಿಂಗ್ ಯೂನಿಟ್ ಏನಿದೆ ಅದು ಪ್ರೊಸೆಸರ್ಗೆ ಕನೆಕ್ಟ್ ಇರುತ್ತೆ. ಪ್ರೊಸೆಸರ್ನಲ್ಲಿ ಬಹಳ ಟೈಪ್ಗಳಿವೆ. ಇವತ್ತು ನಾನು ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ ಅನ್ನೋ ಒಂದು ಪ್ರೊಸೆಸರ್ ಬಗ್ಗೆ ಹೇಳ್ಕೊಡ್ತೇನೆ. ಸ್ನ್ಯಾಪ್ಡ್ರ್ಯಾಗನ್ ಅನ್ನೋ ಒಂದು ಪ್ರೊಸೆಸರ್ ಬಂದ್ಬಿಟ್ಟು ಇದು ಸ್ಮಾರ್ಟ್ಫೋನ್ಗಳಲ್ಲಿ ಮತ್ತು ಟ್ಯಾಬ್ಗಳಲ್ಲಿ ಮತ್ತು ಲ್ಯಾಪ್ಟಾಪ್ಗಳಲ್ಲಿ ಬಳಸುವಂಥ ಒಂದು ಪ್ರೊಸೆಸರ್. ಇದು ಪ್ಯೂರ್ಲಿ ಬಿಲ್ಡ್ ಫಾರ್ ಗೇಮಿಂಗ್ ಪರ್ಪಸ್, ಎಡಿಟ್ ಪರ್ಪಸ್ ಮತ್ತು ಅತಿ ಹೆಚ್ಚು ಗ್ರಾಫಿಕ್ನ ಯೂಸ್ ಮಾಡ್ತಕ್ಕಂತಹ ಸಾಫ್ಟ್ವೇರ್ಗಳನ್ನು ಯಾರು ಯೂಸ್ ಮಾಡ್ತಾರೋ ಅಂಥವರಿಗೆ ಪ್ಯೂರ್ಲಿ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಅಂದರೆ ಈಗ ಸ್ನ್ಯಾಪ್ಡ್ರ್ಯಾಗನ್ನಲ್ಲಿ ಕೂಡ ತುಂಬ ಸೀರೀಸ್ಗಳಿವೆ. ಸ್ನ್ಯಾಪ್ಡ್ರ್ಯಾಗನ್ 6 ಆಯಿತು, ಸ್ನ್ಯಾಪ್ಡ್ರ್ಯಾಗನ್ 7 ಆಯಿತು, ಸ್ನ್ಯಾಪ್ಡ್ರ್ಯಾಗನ್ 8 ಆಯಿತು. ಇನ್ನು ಸ್ನ್ಯಾಪ್ಡ್ರ್ಯಾಗನ್ 6 ಇದನ್ನ ಯಾವೆಲ್ಲ ಫೋನ್ಗಳಲ್ಲಿ ಬಳಸ್ತಾರೆ ಅಂತಂದರೆ, ಇವಾಗ 10,000 to 15,000 ಅಂಡರ್ ಏನು ಬರ್ತಾವಲ್ಲ ಸ್ಮಾರ್ಟ್ಫೋನ್ಸ್, ಅಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 6ನ ಬಳಸಿರ್ತಾರೆ. ಅಂದರೆ ಲೋ ಬಜೆಟ್ ಫೋನ್ಗಳಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 6ನ ಬಳಸಿರ್ತಾರೆ. ಮತ್ತು ಇದ್ರ ಪ್ರೊಸೆಸಿಂಗ್ ಸ್ಪೀಡ್ ಕೂಡ ಸ್ವಲ್ಪ ಕಡಿಮೆ ಇದೆ. ಯಾಕಂತಂದರೆ ಡಿಪೆಂಡ್ಸ್ ಆನ್ ಬಜೆಟ್. 10 to 15K ಒಳಗೆ ಯಾರೆಲ್ಲ ಸ್ಮಾರ್ಟ್ಫೋನ್ಗಳನ್ನು ಪರ್ಚೇಸ್ ಮಾಡ್ತಾರೋ ಅವರು ಸ್ನ್ಯಾಪ್ಡ್ರ್ಯಾಗನ್ 6ನ ಪರ್ಚೇಸ್ ಮಾಡಿರ್ತಾರೆ. ಮತ್ತು ಸ್ನ್ಯಾಪ್ಡ್ರ್ಯಾಗನ್ 7 ಅಂತಂದರೆ 15,000ದಿಂದ 20,000 ಯಾವೆಲ್ಲ ಸ್ಮಾರ್ಟ್ಫೋನ್ಗಳು ಬರ್ತಾವೋ, ಮತ್ತು 20,000ದಿಂದ 22,000 ಕೂಡ ಹೋಗ್ಬೋದು. ಈ ಅಂಡರ್ ಬರ್ತಕ್ಕಂತಹ ಪ್ರೊಸೆಸರ್ಗಳು, ಈ ಅಂಡರ್ ಸ್ಮಾರ್ಟ್ಫೋನ್ಸ್ ಏನು ತೊಗೊಳ್ತಾರೋ ಅವುದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 ಇರುತ್ತೆ. ಮತ್ತು ರೀಸೆಂಟ್ ಸೀರೀಸ್ ಆದಂತಹ ಸ್ನ್ಯಾಪ್ಡ್ರ್ಯಾಗನ್ 8. ಸ್ನ್ಯಾಪ್ಡ್ರ್ಯಾಗನ್ 8 ಎಲ್ಲಿ ಬಳಸ್ತಾರೆ ಅಂತಂದರೆ ಇದು ಫ್ಲ್ಯಾಗ್ಶಿಪ್ ಮೊಬೈಲ್ನಲ್ಲಿ ಬಳಸಿರ್ತಾರೆ. ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ Zen 5 ಸ್ನ್ಯಾಪ್ಡ್ರ್ಯಾಗನ್ನ ಹೈಯೆಸ್ಟ್ ಪ್ರೊಸೆಸರ್ ಇನ್ ದ ಮಾರ್ಕೆಟ್. ಇವಾಗ ಕರೆಂಟ್ಲಿ ಮಾರ್ಕೆಟ್ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಅವರ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ Zen 5 ಇದೆ. ಇದು ಫ್ಲ್ಯಾಗ್ಶಿಪ್ನಲ್ಲೂ ಕೂಡ ಬಳಸ್ತಾರೆ ಮತ್ತು ಫ್ಲ್ಯಾಗ್ಶಿಪ್ನ ಓವರ್ ರೇಟೆಡ್ ಪ್ರೈಸ್ನ ಸ್ಮಾರ್ಟ್ಫೋನ್ಗಳಲ್ಲಿ ಕೂಡ ಬಳಸಿರ್ತಾರೆ. ಮತ್ತು ಇದ್ರ ಕ್ಲಾಕ್ ಸ್ಪೀಡ್ ಕೂಡ ತುಂಬ ಚೆನ್ನಾಗಿದೆ, 4.6 ಇದೆ ಮತ್ತು 3 ನ್ಯಾನೋಮೀಟರ್ ಇದರ ಸೈಜು. ಯಾವ ರೀತಿ ಪ್ರೊಸೆಸರ್ನ ನ್ಯಾನೋಮೀಟರ್ ಸೈಜ್ ಕಡಿಮೆ ಆಗುತ್ತೋ ಮತ್ತು ಯಾವ ರೀತಿ ಪ್ರೊಸೆಸರ್ನ ಕ್ಲಾಕ್ ಸ್ಪೀಡ್ ಹೆಚ್ಚಿಗೆ ಆಗುತ್ತೋ ಅದೇ ರೀತಿ ಪ್ರೈಸ್ ಕೂಡ ಹೆಚ್ಚಿಗೆ ಆಗುತ್ತೆ. ಪ್ರೊಸೆಸರ್ನ ನ್ಯಾನೋಮೀಟರ್ ಸೈಜ್ ಕಡಿಮೆ ಇದ್ದರೆ, ಅಂದರೆ 3 ನ್ಯಾನೋಮೀಟರ್ 4 ನ್ಯಾನೋಮೀಟರ್ ಇದ್ದರೆ ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ. ಯಾಕಂತಂದರೆ ನ್ಯಾನೋಮೀಟರ್ ಯಾವ ರೀತಿಯಾಗಿ ಕಡಿಮೆ ಹಾಕ್ಕೊತ ಬರುತ್ತೋ, ಸೈಜ್ ಯಾವ ರೀತಿ ಕಡಿಮೆ ಹಾಕ್ಕೊತ ಬರುತ್ತೋ ಅದರ ಕೆಪಾಸಿಟಿ ಕೂಡ ಹೆಚ್ಚಿಗೆ ಆಗಿರುತ್ತೆ ಮತ್ತು ಬ್ಯಾಟ್ರಿ ಕನ್ಸಂಪ್ಷನ್ ಕೂಡ ಕಡಿಮೆ ಇರುತ್ತೆ ಮತ್ತು ಪ್ರೊಸೆಸಿಂಗ್ ಸ್ಪೀಡ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕಾಗಿ 3 ನ್ಯಾನೋಮೀಟರ್ ಮತ್ತು 4.6 GHz ಕ್ಲಾಕ್ ಸ್ಪೀಡ್ನ ಪ್ರೊಡ್ಯೂಸ್ ಮಾಡ್ತಕ್ಕಂತಹ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ Zen 5 ಸ್ನ್ಯಾಪ್ಡ್ರ್ಯಾಗನ್ ಅವರ ಹೈಯೆಸ್ಟ್ ಪ್ರೊಸೆಸರ್. ಇದು ಕರೆಂಟ್ಲಿ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇದೆ ಮತ್ತು ಹೈಯೆಸ್ಟ್ ಪ್ರೊಸೆಸರ್ ಆಫ್ ದ ಸ್ನ್ಯಾಪ್ಡ್ರ್ಯಾಗನ್. ಇವತ್ತು ನಾನು ನಿಮಗೆ ಕ್ವಾಲ್ಕಾಮ್ ಕಂಪ್ನಿಯವರ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಬಗ್ಗೆ ಹೇಳ್ಕೊಟ್ಟೆ. ಹಾಗಂತ ಮಾರ್ಕೆಟ್ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಒಂದೇ ಪ್ರೊಸೆಸರ್ ಇದೆ ಅನ್ಕೋಬೇಡಿ, ಇನ್ನು ಬಹಳ ಕಂಪ್ನಿಯ ಪ್ರೊಸೆಸರ್ಗಳು ಕೂಡ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇದೆ. ಅದನ್ನ ಎಲ್ಲ ಕವರ್ ಮಾಡೋಕ್ಕೆ ತುಂಬ ಲೆಂದಿ ವಿಡಿಯೋ ಆಗುತ್ತೆ. ಅದಕ್ಕಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತು ಇನ್ನಿತರ ಪ್ರೊಸೆಸರ್ ಬಗ್ಗೆ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಇಷ್ಟೇ, ವೇಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಬಾಯ್.